ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ಮಾತಾಡ್ತೀನಿ, ಲಕ್ಕಿ ಗುರಿ ಫಾರ್ಮ್ ಗುಲ್ಬರ್ಗಾಯಿಂದ. ಇವತ್ತು ಪ್ರೆಸೆಂಟ್ 30-45 ಆಯಿತು ಮರಿಗಳು. ಅವರು 4 ಮಂತ್ 5 ಮಂತ್ ಮರಿಗಳು ಆಯಿತು. ಅವ್ರಿಗೆ ತೂಕ 20 kg ಆವ್ರೇಜ್ ಬರ್ತದೆ. ನೋಡಬೇಕು, ಶೈನಿಂಗ್ ನೋಡಬೇಕು. ನಮ್ಮಲ್ಲಿ ಮಾಲ್ ಹೆಂಗೆ ಸಿಗ್ತದೆ ಅದ್ರ ಸಲುವಾಗಿ ನಾನು ವೀಡಿಯೋ ಮಾಡ್ತೀನಿ. ವೀಡಿಯೋ ಯಾಕೆ ಮಾಡಬೇಕಂದ್ರೆ ನಿಮಗೆ ಅದು ಮಾಲ್ ಕ್ವಾಲಿಟಿ ಗೊತ್ತಾಗಬೇಕು. ಬರೀ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಶೈನಿಂಗ್ ನೋಡಬೇಕು. ಇದು ಯಾವ ಥರ ಮಾಲ್ ಅದ ನೋಡಬೇಕು. ಶೈನಿಂಗ್ ಅವ್ರು ಏನು ಕಳಗಿ ಅದ, ಓನ್ಲಿ 4 ಮಂತ್. ಈ ಥರ ಯಾರಿಗೆ ಫಾರ್ಮಿಂಗ್ ಸಲುವಾಗಿ ಯಾವ ಸಲುವಾಗಿ ಬೇಕಂದ್ರೆ ಕಟಿಂಗ್ ಸಲುವಾಗಿ ಬೇಕು, ಕಟಿಂಗ್ ಸಲುವಾಗಿ ಸಿಗ್ತದೆ. ಫಾರ್ಮಿಂಗ್ ಸಲುವಾಗಿ ಬೇಕು, ಫಾರ್ಮಿಂಗ್ ಸಲುವಾಗಿ ಬೇಕ್ತದೆ. ಅದು ನಮ್ಮಲ್ಲಿ ಸಿಗ್ತದೆ. ನೀವು ನನಗೆ ಫಸ್ಟ್ ಬುಕ್ಕಿಂಗ್ ಮಾಡಬೇಕು. ಬುಕ್ಕಿಂಗ್ ಮಾಡಿ 2-3 ದಿನ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಅದಕ್ಕೆ ಆದಮೇಲೆ ನಿಮಗೆ ನಾನು ಮಾಲ್ ಕೊಡ್ತೀನಿ. ಮತ್ತು ನಿಮಗೆ ಏನು ಕ್ವಶನ್ ಆಯಿತು, ಡೌಟ್ ಆಯಿತು, ನಮ್ಮ ವೀಡಿಯೋಗೆ ಅದು ಡಿಸ್ಕ್ರಿಪ್ಷನ್ಗೆ ಅದು ಕಮೆಂಟ್ಗೆ ಹಾಕಬೇಕು. ಮತ್ತು ಅದಕ್ಕೆ ಆದಮೇಲೆ ನಿಮಗೆ ಪ್ರೆಗ್ನೆಂಟ್ ಬೇಕು, ಇದು ಏನದ 4 ಮಂತ್ 5 ಮಂತ್ ಸಾಕಬೇಕು. ಅದಕ್ಕೆ ಅದನ್ನ ಮುಂದೆ ಮತ್ತೆ ಮಾಡಬೇಕು. ಅದಕ್ಕೆ ಆದಮೇಲೆ ಏನದ ಕಟಿಂಗ್ ಸಲುವಾಗಿ ಬೇಕು, ಅವರು ಓಕೆ. ಅದಕ್ಕೆ ಆದಮೇಲೆ ಯಾರಿಗೆ ಪ್ರಾಫಿಟ್ ಜಾಸ್ತಿ ಬೇಕಂದ್ರೆ ಪ್ರೆಗ್ನೆಂಟ್ ತೊಗೋಬೇಕು. ಪ್ರೆಗ್ನೆಂಟ್ ಅನ್ನೋ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್, ಫಸ್ಟ್, ಥರ್ಡ್ ಎಲ್ಲ ನಮ್ಮಲ್ಲಿ ಸಿಗ್ತದೆ. ಸೆಕೆಂಡ್ ಟೈಮ್ ಪ್ರೆಗ್ನೆಂಟೇ ನೀವು 30-50 ತೊಗೋಬೇಕಂದ್ರೆ ಅದಕ್ಕೆ ಆದಮೇಲೆ ಮರಿ ಬರ್ತದೆ. ಈ ಥರ ನಾ ಎಲ್ಲ ರೈತರಿಂದ ತಂದಿದ್ದು, ಅದು ಒಂದೇ ಪಾರ್ಟಿ ನಮಗೆ ಕೊಟ್ಟಿದ್ದು 40 ಪೀಸ್. ಅವ್ರಿಗೆ ನಾ 6,000ರಿಂದ ಹೆಣ್ಣು ತೊಗೊಂಡಿದ್ದು, ಮತ್ತು 6,500ರಿಂದ ಗಂಡು ತೊಗೊಂಡಿದ್ದು. ಹೋಂಡಾ ಲಕ್ಷ ಅದು ಗಾಡಿ ಚಾರ್ಜ್ ಎಲ್ಲ ನಮ್ಮ ಕಡೆ ಬರ್ತದೆ. ಮಿನಿಮಮ್ 18-20 kg ಇರಬೇಕು. ಮಿನಿಮಮ್ 18-20 kg ಇರಬೇಕು. ಅದು ಸಲುವಾಗಿ ಏನಾಯಿತು, ಬೈಬ್ಯಾಕ್ ಸಿಸ್ಟಮ್. ನೀವು ನಮ್ಮಲ್ಲಿ ಅದು ಪ್ರೆಗ್ನೆಂಟ್ ಆಡ್ ತೊಗೊಂಡಿದ್ದು, ಅದಕ್ಕೆ ಆದಮೇಲೆ ಮರಿ ಬರ್ತದನ, ಅದು ಬೈಬ್ಯಾಕ್ ನಾನೇ ಮಾಡಿಸ್ತೀನಿ. ಅದಕ್ಕೆ ಏನು ನಿಮಗೆ ಪ್ರಾಫಿಟ್ ಆಗ್ತದೆ. ನಿಮಗೆ ಮಾರ್ಕೆಟ್ ಹೋಗಬೇಕು, ಬರಬೇಕು, ಮತ್ತು ಏನು ಅವರು ಖರೀದಿ ಬಿಕ್ರಿ ಮಾಡ್ತದನ, ಬ್ರೋಕರ್ಸ್ ಇರ್ತದೆ, ಬ್ರೋಕರ್ ಪ್ರಾಬ್ಲಮ್ ಇರ್ತದೆ, ಎಲ್ಲ ಪ್ರಾಬ್ಲಮ್ ಇರ್ತದೆ. ಅವ್ರ ಪ್ರಾಬ್ಲಮ್ ಆಗೋಲ್ಲ. ಡೈರೆಕ್ಟ್ ಒಂದೇ ಕಾಲ್ ಮಾಡ್ಬೋದು, ನಾ ಬರ್ತೀನಿ, ತೊಗೊಂಡು ಹೋಗ್ತೀನಿ ಅಷ್ಟೇ. ಮತ್ತು ಅದಕ್ಕೆ ಆದಮೇಲೆ ಏನದ, ನಿಮಗೆ ಏನು ಪ್ರಾಬ್ಲಮ್ ಆಗ್ತದೆ, ಸರ್ ನಾ ಶೇಡ್ ಹೆಂಗೆ ಮಾಡಬೇಕು, ಯಾವ ಥರ ಮಾಡೋದು, ಸಾದಾ ಸಿಂಪಲ್ ಮಾಡಬೇಕು. ನಮ್ಮಲ್ಲಿ ಶೇಡ್ ಹೆಂಗಾಯಿತು ಎಲ್ಲರ ವೀಡಿಯೋಗೂ ನೀವು ನೋಡಿದ್ದು, ಸಾದಾ ಶೇಡ್ ಆಯಿತು. ಬಟ್ ನಮ್ಮ ಮಾಲ್ಗೆ ಕ್ವಾಲಿಟಿ ಹೆಂಗಿರಬೇಕು, ಮಾಲ್ ಮೇಲೆ ನಮ್ಮದು ಅದು ಥಿಂಗ್ ಇರ್ತದೆ. ಮಾಲ್ ಚಲೋ ಇರಬೇಕು. ಮತ್ತು ಅದಕ್ಕೆ ಆದಮೇಲೆ ಅವ್ರಿಗೆ ಊಟ ಉಪಚಾರ ಅದು ಕರೆಕ್ಟ್ ಇರಬೇಕು. ಊಟ ಅವ್ರಿಗೆ ಇಂಪಾರ್ಟೆಂಟ್ ಆಯಿತು. ಟೈಮ್ಗೆ ಅವ್ರಿಗೆ ಊಟ ಕೊಡಬೇಕು. ಎಲ್ಲರೂ ಅವ್ರಿಗೆ ಟೈಮ್ಗೆ ಇರಬೇಕಂದ್ರೆ ಅವ್ರು ಚಲೋ ಇರ್ತದೆ. ಯಾಕಂದರೆ ನಮಗೆ ಪ್ರಾಫಿಟ್ ಇದು ಕೊಡಬೇಕು. ಮಾಲ್ ಅದು ಶೆಡ್ ಕೊಡೋಲ್ಲ. ಶೆಡ್ಗೆ ಏನು ಟೆನ್ಷನ್ ಇಲ್ಲ. ಅದು 3-4 ತಿಂಗಳಿಗೆ ಅದು ಟೆನ್ಷನ್ ಇರ್ತದೆ ಅಷ್ಟೇ. ಮಳೆ ಬಂದಿತ್ತು ಜಾಸ್ತಿ, ಅದು ಪ್ರಾಬ್ಲಮ್. ಅದಕ್ಕೆ ಮುಂದೆ ನಮಗೆ ಏನು ಪ್ರಾಬ್ಲಮ್ ಬಂದಿಲ್ಲ. ಮತ್ತು ನೀವು ಶೆಡ್ ಮಾಡ್ತದಂದ್ರೆ ಸ್ವಲ್ಪ ಚಲೋ ಮಾಡಬೇಕು, ಸಾದಾ ಮಾಡ್ಬೇಕಂದ್ರೆ ಟೆನ್ಷನ್ ಕಡಿಮೆ ಇರ್ತದೆ. ಮತ್ತು ಮುಂದೆ ನೀವು 50-100 ಎಷ್ಟು ಸಾಕಬೇಕು ಪರವಾಗಿಲ್ಲ. ಅದೇ ನಾನು ನಿಮಗೆ ಹೇಳ್ತೀನಿ. ಮತ್ತು ನಿಮಗೆ ಯಾವ ಟಾಪಿಕ್ಗೆ ನಿಮಗೆ ವೀಡಿಯೋ ಬೇಕು, ನಿಮಗೆ ಏನು ಬಿಮಾರಿ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅವರಿಗೆ ನನಗೆ ಹೇಳಬೇಕು. ಅವ್ರಿಗೆ ಸೊಲ್ಯೂಷನ್ ನಾನು ಕೊಡ್ತೀನಿ. ಮತ್ತು ಲೋನ್ ವಗೇರ ಏನೂ ಆಗಿದೆ ಲೋನ್ ಸಲುವಾಗಿಯೂ ನೀವು ಟ್ರೈ ಮಾಡಿ ಹೋದಾದ್ಮೇಲೆ ನನಗೆ ಹೇಳಿ. ನಾನು ನಿಮಗೆ ಕೊಟೇಶನ್ ಏನು ಫ್ರೀ ಕೊಡ್ತೀನಿ. ಅದು ಏನು ಪೇಪರ್ ಚಾರ್ಜ್ ಸ್ವಲ್ಪ ಬರ್ತದೆ, ಅದೇ ಹೇಳಬೇಕು. ಅದಕ್ಕೆ ಮುಂದೆ ಏನದ NLM ಒಳಗೆ ಲೋನ್ ಬರ್ತದೆ, ಮತ್ತು ಬೇರೆ ಲೋನ್ ಐತಿ. ನೀವೆಲ್ಲ ಟ್ರೈ ಮಾಡಿ ನನಗೆ ಹೇಳಿ. ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.